ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ಬ್ಲಾಗ್ಸ್. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಾವು ಇವತ್ತು ಎಲ್ಲ ಫಂಕ್ಷನಿಗೆ ಹಾಸನಿಗೆ ಬಂದಿರೋದ್ರಿಂದ ಒನ್ ಡೇ ಇವತ್ತು ಎಲ್ಲರೂ ಒಂದು ಹೋಗಿ ಬರೋಣ ಔಟರ್ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದು ರೆಸಾರ್ಟ್ ಪ್ಲಾನ್ ಮಾಡಿದ್ವಿ. ಒಂದು ಸಕಲೇಶ್ಪುರದ ಹತ್ರ ಅದ್ವೈ ಲಕ್ಸುರಿ ರೆಸಾರ್ಟ್ ಅಂತ ಹೇಳ್ಬಿಟ್ಟು. ಈ ರೆಸಾರ್ಟ್ ಬಂದು ಸಕಲೇಶ್ಪುರ ಆನ್ ದಿ ವೇ ಸಕಲೇಶ್ಪುರ ರೂಟ್ ಹತ್ರ ಸಿಗುತ್ತೆ. ನಾವು ಚೂಸ್ ಮಾಡಿದ್ದು 9 to 9 ಪ್ಯಾಕು, ಡೇ ಪ್ಯಾಕು. ಬನ್ನಿ ಎಲ್ಲ ಫ್ಯಾಮಿಲಿ ಹೊರಡ್ತಾ ಇದ್ದೀವಿ. ಹೇಗಿರುತ್ತೆ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಫೀಲ್ ಮಾಡೋಣ ಫ್ರೆಂಡ್ಸ್. ಈ ರೆಸಾರ್ಟ್ ಬಂದು ಡಿಸ್ಟೆನ್ಸ್ ಬಂದು ನಮ್ಮ ಮನೆಯಿಂದ ಹಾಸನ್ ಶಾಂತಿನಗರದಿಂದ 27 ಕಿಲೋಮೀಟರ್ ತೋರಿಸ್ತಾ ಇತ್ತು. ಬೆಸ್ಟು ನೈಟ್ ಆದಮೇಲೆ ಬಂದು ಮತ್ತೆ ಮನೆಗೆ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ರೆಸಾರ್ಟೇ ಚೂಸ್ ಮಾಡಿದ್ವಿ. ಓಕೆ, ಲೆಟ್ಸ್ ಗೋ ಅದ್ವಯ ಲಕ್ಸುರಿ ರೆಸಾರ್ಟ್ ಇನ್ ಸಕಲೇಶ್ಪುರ. ಎಸ್ ಫ್ರೆಂಡ್ಸ್, ಫೈನಲಿ ಆಸ್ ರೀಚ್ಡ್ ಇನ್ ಅದ್ವಯ ರೆಸಾರ್ಟ್. ಆ್ಯಕ್ಚುಲಿ ಈಗ ಎಂಟ್ರಿ ಆದ್ವಿ. ಈಗ ಸೆಕ್ಯೂರಿಟಿ ಜಸ್ಟ್ ರಿಸೆಪ್ಷನ್ ಹತ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಇದು ಮಾಡಿದ್ರು. ಇದು ರಿಸೆಪ್ಷನ್, ಜಸ್ಟ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಜಸ್ಟ್ ಆಗ್ತಾನೆ ಒಟ್ಟಿಗೆ ಈ ಥರ ಇದ್ದು ಎಲ್ಲರ ಔಟರ್ ಹೋದ್ರೆ ಇಲ್ಲ ರೆಸಾರ್ಟ್ ಈ ಥರ ಹೋದ್ರೆ ಫುಲ್ ಚೆನ್ನಾಗಿರುತ್ತೆ, ಫನ್ನಿ ಇರುತ್ತೆ. ಅನ್ವಿಕಂಗೂ ಭಾಳ ಇಷ್ಟ ಆಯಿತು. ಈ ಥರ ಒಂದು ಸೀನರಿ ಬೆಂಗಳೂರಲ್ಲೆಲ್ಲ ಇದ್ದಿ ಬರೀ ರೋಡು ಅದು ಇದು ನೋಡಿ ಈ ಥರ ಒಂದು ಸೀನರಿ ನೇಚರ್ ಎಲ್ಲ ನೋಡಿ ಅವಳಿಗೂ ಭಾಳ ಖುಷಿ ಆಯಿತು. ಜಸ್ಟ್ ಆಗ್ತಾನೆ ರಿಸೆಪ್ಷನಿಗೆ ಎಂಟ್ರಿ ಆಗಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡ್ವಿ. ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಹೋದಾಗ ವೆಲ್ಕಮ್ ಜ್ಯೂಸ್ ಇತ್ತು. ಫಸ್ಟ್ ಎಲ್ಲ ವೆಲ್ಕಮ್ ಜ್ಯೂಸ್ ಕುಡ್ದು ನೆಕ್ಸ್ಟ್ ಎಲ್ಲ ರಿಪೋರ್ಟ್ ಆಗಿ ಹೋಗಿದ್ದೆ ನೆಕ್ಸ್ಟ್ ಕ್ಯಾಂಟೀನಿಗೆ. ಕ್ಯಾಂಟೀನ್ ಬಂದು ಮಾರ್ನಿಂಗಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಇನ್ಕ್ಲೂಡ್ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ವಿತ್ ಸ್ನ್ಯಾಕ್ಸ್ ಎಲ್ಲ ಸೇರಿ ನಿಮಗೆ ಪ್ಯಾಕೇಜ್ 2000 rupees ಪರ್ ಹೆಡ್. ನಿಮಗೆ ಬ್ರೇಕ್ಫಾಸ್ಟ್ ಬಂದು ಆಲ್ಮೋಸ್ಟ್ ಒಂದು 4-5 ವೆರೈಟಿ ಆಫ್ ಐಟಮ್ಸ್ ಇದಿಲ್ಲಿತ್ತು ಫುಡ್ಡಲ್ಲಿ. ನಿಮಗೆ ಯಾವ್ದು ಬೇಕಿಲ್ಲ. ಆ್ಯಕ್ಚುಲಿ ಮೊದಲೇನಂದ್ರೆ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಈಗ ಪಕ್ಕದಲ್ಲೇ ಒಂದು ಲೇಕ್ನ ರೆಡಿ ಮಾಡೋದ್ರಿಂದ ಇಲ್ಲಿ ಬೋಟಿಂಗ್ ಸ್ಟಾಪ್ ಮಾಡಿದ್ದಾರೆ. ಲೇಕಲ್ಲೇ ಬೋಟಿಂಗ್ ಎಲ್ಲ ಇದು ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ನೋಡ್ತೀರಾ ವಿಡಿಯೋದಲ್ಲಿ. ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ರೆಸ್ಟ್ ಮಾಡಿ ನೆಕ್ಸ್ಟ್ ಎಲ್ಲ ಗಾರ್ಡನ್ ಎಲ್ಲ ಹಾಗೆ ಸುಮ್ಮನೆ ಜಸ್ಟ್ ಒಂದು ವಾಕ್ ಮಾಡ್ಕೊಂಡ್ವಿ. ಕ್ಯಾಂಟೀನ್ ಸುತ್ತಮುತ್ತಲು ಇರೋ ನೇಚರ್ ಗಾರ್ಡು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೈಜಿನಿಕ್ ಆಗಿ ನೀಟ್ನೆಸ್ ಆಗಿ ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಸಿಸ್ಟರ್ ನೇತ್ರನೂ ಯಾವುದೋ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಬ್ಯುಸಿ ಆಗಿದ್ರು. ಈಗ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು. ಎಲ್ಲ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲ ಒಂದು ವಾಕ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಬೋಟಿಂಗು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದೇ ನೋಡಿ ಒಂದು ಲೇಕ್ನ ಡೆವಲಪ್ ಮಾಡಿ ಅವರು ಲೇಕಲ್ಲೇ ಬೋಟಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೇಚರಲ್ಲಿ ಬೋಟಿಂಗ್ ಮಾಡೋದು ಅಂದರೆ. ಫ್ಯಾಮಿಲಿ ಎಲ್ಲ ಒಂದು ಬೋಟಿಂಗ್ ಮಾಡೋಣ ಅಂತಲೇ ಎಲ್ಲರೂ ಒಂದು ಬಂದ್ವಿ ಈ ಪಾಯಿಂಟಿಗೆ. ಅನುಕ ನೀನು ಹೋಗ್ತಿದ್ಯಾ? ರೈಟ್ ತಿರ್ಸಿರ ಲೆಫ್ಟ್ ಹೋಗುತ್ತೆ, ಲೆಫ್ಟ್ ತಿರ್ಸಿರ ರೈಟ್ ಹೋಗುತ್ತೆ. ಪಾಪು ಹೋಗು. ಓಕೆ ಬಾಯ್. ಇವರು ನಮ್ಮ ದೊಡ್ಡಮ್ಮನ ಮಗ ಶಿವು ಅಂತ ಹೇಳ್ಬಿಟ್ಟು ಬ್ರದರು. ಇವರು ಇರೋದೇ ಹಾಸನಲ್ಲೇ. ಆಕ್ಚುಲಿ ಬೋಟಿಂಗು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಅನ್ವಿಕಾ ತುಂಬಾ ಎಂಜಾಯ್ ಮಾಡ್ತಾ ಇದ್ದು. ಇಲ್ಲೆಲ್ಲ ಗಾರ್ಡನ್ಸ್ ಆಗ್ಲಿ ಫ್ಲವರ್ಸ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೇಚರ್ಸಿಗೆಲ್ಲ ಕನೆಕ್ಟ್ ಆಗಬೇಕು ಅಂದ್ರೆ ಇಂಥ ಪಾಯಿಂಟ್ಸಿಗೆಲ್ಲ ಬರಬೇಕು, ಏನೋ ಒಂದು ರಿಲೀಫ್ ಆಗಿರುತ್ತೆ. ಅನ್ವಿಕಾ ಎಲ್ಲಿಗೆ ಬಂದಿದೆ? ಖುಷಿನಾ? ಫುಲ್ ಖುಷಿ ಆಗ್ತಿದೆ ಇವತ್ತು ರೆಸಾರ್ಟಲ್ಲಿ ಆಟ ಆಡ್ತಾ ಇರೋದು. ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಜಿಪ್ ಡ್ರೈವಿಂಗಿಗೆ. ಎಲ್ಲರಿಗೂ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಎಲ್ಲರೂ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಮ್ಮ ಜೀವಿತ, ವಿಷ್ಣು ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ನಮ್ಮ ಸಿಸ್ಟರ್ಸು ಅಷ್ಟೇ, ಅವರು ಪ್ಲೇ ಮಾಡಿದ್ರು, ತುಂಬಾ ಎಂಜಾಯ್ ಮಾಡಿದ್ರು ಅವರು ಗೇಮಲ್ಲಿ.
ಇದು ಬಂದು ರೋಪ್ ಸೈಕಲಿಂಗು. ಅಡಲ್ಟ್ಸ್ ಯಾರು ನಾವು ಪ್ಲೇ ಮಾಡಲಿಲ್ಲ. ನಮ್ಮ ಜೀವಿತ ವಿಷ್ಣು ಸ್ವಲ್ಪ ಎಂಜಾಯ್ ಮಾಡಿದ್ರು. ಅಲ್ಲ 2,000 ರೂಪಾಯಿ ಎಂಟ್ರಿ ಕೊಟ್ಬಿಟ್ಟು ಟಿಫನ್ ತಿನ್ಬಿಟ್ಟು ಇಲ್ಲೆಲ್ಲ ಹಿಂಗೆ ಕುದ್ಕೊಬಿಟ್ರೆ ಬನ್ನಿ ಎಲ್ಲಾರು, ಬೇರೆ ಆಕ್ಟಿವಿಟಿ ಇರ್ತವೆ. ಸ್ವಿಮ್ಮಿಂಗ್ ಪಾಪ ಎಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿಗೆ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಸ್ವಿಮ್ಮಿಂಗ್ ಫೂಲ್ ಅಲ್ಲಿ. ಸ್ವಿಮ್ಮಿಂಗ್ ಫೂಲ್ ಬಹಳ ಬ್ಯೂಟಿಫುಲ್ ಆಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಾಲ್ ಪ್ಲೇ ಮಾಡ್ಕೊಂಡು ಗೇಮ್ಸ್ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ವಾಟರ್ ಅಲ್ಲಿ. ಆಕ್ಚುಲಿ ಅನ್ವಿಕಾ ಬಂದು ತುಂಬಾ ಪ್ಲೇ ಎಲ್ಲ ಆಟ ಆಡ್ಕೊಂಡು ಬಹಳ ಇಷ್ಟಪಡ್ತಾ ಇದ್ಲು. ಆಕ್ಚುಲಿ ಅವ್ರಿಗೆ ಏನಾದ್ರು ವಾಟರ್ಗಿಂತ ಈ ತರ ಗೇಮ್ಗಳು ಬಹಳ ಇಷ್ಟ ಆಗ್ತಾ ಇತ್ತು. ಸೊ ಇನ್ನು ನೀರಿಗೆ ಇಳಿದಿತ್ತಿಲ್ಲ ಅನ್ವಿಕಾ. ಫಸ್ಟ್ ಇದನ್ನ ಆಟ ಆಡ್ಕೊಂಡು ಬರ್ತೀನಿ ಅಂತ ಆಟ ಆಡ್ತಾ ಇದ್ಲು. ಆಕ್ಚುಲಿ ಇದು ಬೇಬಿ ಸ್ವಿಮ್ಮಿಂಗ್ ಫೂಲ್ ಅಂತ. ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲೇ ಇದೆ, ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಎಂಜಾಯ್ ಮಾಡಕ್ಕೆ ಒಳ್ಳೆ ಸ್ಪಾಟ್. ಒಂದು ಇಬ್ರು ಫ್ರೆಂಡ್ಸ್ ಇದ್ರ ಜೊತೆಲಿ ಆಟ ಆಡ್ಕೊಂಡು ಅನ್ವಿಕಾ ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ಜೀವಿತ ಮತ್ತೆ ವಿಷ್ಣು ಅವರು ಚಿಕ್ಕ ಮಕ್ಕಳಿಂದಲೇ ಸ್ವಿಮ್ಮಿಂಗ್ ಕಲ್ತಿರೋದ್ರಿಂದ ಸೊ ನೀರಲ್ಲಿ ಒಳ್ಳೆ ಸ್ವಿಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಆಕ್ಚುಲಿ ನಮಗೆ ಸ್ವಿಮ್ಮಿಂಗ್ ಬರಲ್ಲ ಹೇಳ್ಬೇಕು ಅಂದ್ರೆ. ಇಲ್ಲಿ ಪಾಪ ಇಲ್ಲಿ ನಮ್ಮ ಬ್ರದರ್ ಶಿವು ಸ್ವಲ್ಪ ಜೋರಾಗಿ ಡೈವರ್ಡ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದ. ನಮ್ಮ ಅನ್ವಿಕಾ ಅಂತೂ ಸ್ವಲ್ಪ ಜೀವಿತನ ಇಟ್ಕೊಂಡು ಅವಳಿಗೆ ಆಟ ಆಡಕ್ ಬಿಡದಲ್ಲೇ ಫುಲ್ ಎಂಜಾಯ್ ಮಾಡ್ತಾ ಇದ್ವು. ನಮ್ಮ ಅಮ್ಮನೂ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು, ನೀವು ಆಟ ಆಡಿ ಅಂತ ಹೇಳ್ಕೊಂಡು. ಸೊ ಎಲ್ಲಾರು ಫ್ಯಾಮಿಲಿಗಳು ತುಂಬಾ ಫನ್ನಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಆಕ್ಚುಲಿ ಚಿಕ್ಕ ಮಕ್ಕಳಿಗೆ ಈ ತರ ಒಂದು ಪೂಲಲ್ಲಿ ಆಟ ಆಡೋದು, ನೀರಲ್ಲಿ ಆಟ ಆಡೋದು ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿದ್ಯಾ? ಎಂಜಾಯ್, ಆರ್ ಯು ಎಂಜಾಯ್? ಹಾಯ್ ಜಿವು. ಪಾಪು. ನಮ್ಮ ಅಕ್ಕ ಅವರು ಆಟ ಆಡಿ ಸ್ವಲ್ಪ ವಾಟ್ರಲ್ಲಿ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡ್ತಾ ಇದ್ರು. ಈಗ ನಮ್ಮ ಸ್ವಿಮ್ಮಿಂಗ್ ನೋಡೋ ಟೈಮ್ ಬಂತು ಫ್ರೆಂಡ್ಸ್. ಹೇಗ್ ಮಾಡ್ತೀನಿ ಅಂತ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ಪುಟ ಇದು ಸ್ವಿಮ್ಮಿಂಗ. ಆಕ್ಚುಲಿ ನಮ್ಮ ಜೀವಿತ ಸ್ವಲ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಡ್ಯಾನ್ಸ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಅಲ್ಲಿ. ಆಕ್ಚುಲಿ ಪೂಲ್ ಒಳಗಡೆ ಈ ತರ ಬಾಲ್ ಗೇಮ್ ಆಡೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಗೇಮ್ಸ್ ಆಡಿ ತುಂಬಾ ಟೈರ್ಡ್ ಆಗಿದ್ರು, ಸುಸ್ತಾಗಿತ್ತು. ಸೊ ಆಲ್ರೆಡಿ 1 ಗಂಟೆ ಆಗಿತ್ತು, ಲಂಚ್ ಟೈಮ್ ಬೇರೆ ಆಗಿತ್ತು. ಸೊ ಎಲ್ಲರೂ ಲಂಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಡೈನಿಂಗ್ ಹಾಲಿಗೆ ಹೋದ್ವಿ ಎಲ್ಲ. ಸೊ ಡೈನಿಂಗ್ ಹಾಲಲ್ಲಿ ತುಂಬಾ ವೆರೈಟಿ ಆಫ್ ಫುಡ್ಸ್ ಇತ್ತು. ವೆಜ್ ನಾನ್ ವೆಜ್ 2 ಕಾಂಬಿನೇಷನ್ ಅಲ್ಲಿ ಇತ್ತು. ಚಿಕನ್ ಅಲ್ಲೇ 2-3 ಐಟಮ್ ಇತ್ತು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಪ್ರತಿಯೊಂದು ಐಟಮ್ ಅನ್ಲಿಮಿಟೆಡ್ ಇರುತ್ತೆ, ಹಾಗೆ ನೀವೇ ಸರ್ವ್ ಮಾಡ್ಕೋಬೇಕಾಗುತ್ತೆ. ಐಸ್ ಕ್ರೀಮ್ಸ್ ವಿತ್ ಜ್ಯೂಸಿಗೆ ಮಾತ್ರ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಐಸ್ ಕ್ರೀಮ್ಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಲಂಚ್ ಆದಮೇಲೆ ನಾವು ಬಂದಿದ್ದು ಸ್ವಲ್ಪ ಇಂಡೋರ್ ಗೇಮ್ಸ್ನ ಪ್ಲೇ ಮಾಡೋಣ ಅಂತ. ಇಲ್ಲಿ ಚೆನ್ನಾಗಿತ್ತು ಎಲ್ಲ ಗೇಮ್ಸ್ಗಳು, ಇಂಡಿವಿಜುವಲ್ ಗೇಮ್ಸ್ಗಳು. ಎಲ್ಲ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ.
ಆಡಿ ಆಡಿ ಆಡ ಪಾಪ. ಅದು ಬಿಟ್ಟು ಆ ಇಂಡೋರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ರೈನ್ ಡ್ಯಾನ್ಸಿಗೆ. ಇದಂತೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಫ್ಯಾಮಿಲಿ ಎಲ್ಲ ಒಂದು ಕಡೆ ಹೊರಟೋರು ಹೋದಾಗ ಈ ಥರ ಒಂದು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಕ್ಚುಲಿ ಎಲ್ಲರೂ ಒಳ್ಳೆ ಸ್ಟೆಪ್ಸ್ ಹಾಕಿ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಓಕೆ, ಎಲ್ಲ ಮುಗೀತು. ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಆ ಸ್ನ್ಯಾಕ್ಸ್ ಬಂದು ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಸೊ ಟೀ ಕಾಫಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಫುಲ್ಲು ಡ್ಯಾನ್ಸ್ ಮಾಡಿ ಸ್ವಲ್ಪ ಟೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಟೀ ಕಾಫಿ ಎಲ್ಲ ಚೆನ್ನಾಗಿ ಕುಡಿದ್ವಿ. ಟೈಮ್ ಈವ್ನಿಂಗ್ ಆಗಿತ್ತು. ಕರೆಕ್ಟ್ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡಿದ್ರು. ಇನ್ನು ನಮ್ಮ ಜೀವಿತ ಮತ್ತೆ ನಮ್ಮ ಪಾಪು ಅನ್ವಿಕಾ ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಸೊ ಈವ್ನಿಂಗ್ ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಸ್ವಲ್ಪ ಜನ ಸೇರಿದ್ರು. ಬಟ್ ನಮಗೆ ಸ್ವಿಮ್ಮಿಂಗ್ ಮಾರ್ನಿಂಗ್ ಎಲ್ಲ ಸುಮಾರು 3-4 ಅವರ್ಸ್ ಸ್ವಿಮ್ ಮಾಡಿರೋದ್ರಿಂದ ಇಂಟ್ರೆಸ್ಟ್ ಕಡಿಮೆ ಇತ್ತು. ಸೊ ಇದಾದ್ಮೇಲೆ ಬರೀ ಏನಿದ್ರು ಸ್ವಲ್ಪ ಪಾರ್ಕ್ ಅಲ್ಲಿ ರೆಸ್ಟ್ ಮಾಡ್ಕೊಂಡು, ಅನ್ವಿಕಾ ಸ್ವಲ್ಪ ಗಾರ್ಡನ್ ಅಲ್ಲಿ ಇರೋ ಪ್ಲೇ ಅಲ್ಲಿ ಆಟ ಆಡ್ತಾ ಇದ್ಲು. ಅನ್ವಿಕಾ ಬಾ ಆಡೋ. ಟೈಮ್ ಆಲ್ಮೋಸ್ಟ್ 6 o'clock ಆಗ್ತಾ ಇತ್ತು. ಒಳ್ಳೆ ವ್ಯೂ, ಸನ್ಸೆಟ್ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ರೆಸಾರ್ಟು ಹೇಳಬೇಕು ಅಂದರೆ ಮಕ್ಕಳುಗಳಿಗೆ ಎಸ್ಪೆಷಲಿ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಜಾಗ ಅನ್ಕೋಬೋದು. ಅನ್ವಿಕಾನು ತುಂಬ ಎಂಜಾಯ್ ಮಾಡಿದ್ಲು. ಅನ್ವಿಕಾ ಹೇಗಿದೆ? ಸೂಪರಾ? ಇಷ್ಟ ಆಯ್ತಾ ನಿಂಗೆ? ಮಕ್ಳುಗಳ ಜೊತೆ ಸೇರ್ಕೊಂಡು ನಾವು ಸ್ವಲ್ಪ ಮಕ್ಕಳಾಗಿ ಆಟ ಆಡ್ತಾ ಇದ್ವಿ. ಎಲ್ಲ ಸ್ವಲ್ಪ ನಮ್ಮ ಚೈಲ್ಡ್ಹುಡ್ ರೀಕ್ಯಾಪ್ ಮಾಡ್ದಂಗೆ ಆಯ್ತು. ಸೊ 7 ಮೇಲೆ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದ್ವಿ ಆಫ್ಟರ್ 7 ಆಗಲಿ ಅಂತ. ಎಲ್ಲರೂ ಆಮೇಲೆ ಫೈರ್ ಕ್ಯಾಂಪಿಗೆ ಬಂದ್ವಿ. ದೇಶದ ಬೆಂಕಿ ಆಮೇಲೆ ಇನ್ನೊಂದು ಹೇಳ್ಬಿಡ ಸಾಕು. ಆಯ್ತು, ಇನ್ನೆಲ್ಲರೂ ಇಬ್ರು ಹೇಳ್ಕೊಟ್ರು. ಇನ್ನೊಂದು ಹೇಳು. ಬಯಸದೆ ಬೆಂಕಿ ಬಂತು
ಯಾರು ಇವ್ರಲ್ಲ? ಆ ವೆದರ್ ಸ್ವಲ್ಪ ಕೂಲ್ ಇರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಫೈರ್ ಕ್ಯಾಂಪು ತುಂಬಾನೇ ಚೆನ್ನಾಗಿತ್ತು. ನೋಡಲ್ಲಿ ನಮ್ಮ ಅನ್ವಿಕಾ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಡಿನ್ನರ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಟೈಮ್ ಆಲ್ಮೋಸ್ಟ್ 8 o'clock ಆಗಿತ್ತು. ಸೊ ಡಿನ್ನರ್ ರೆಡಿ ಇದೆ ಅಂತ ಹೇಳಿದ್ರು. ಸೊ ಡೈನಿಂಗ್ ಹಾಲ್ ಹತ್ರ ಸ್ವಲ್ಪ ಎಲ್ಲ ರೆಸ್ಟ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಡಿನ್ನರ್ಗೆ ಹೋಗೋಣ ಅಂತ. ಸೊ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋ ಪ್ಲಾನ್ ಇತ್ತು. ಡಿನ್ನರು ಮಾರ್ನಿಂಗ್ ಏನಿದೆ ಅದು ಸ್ವಲ್ಪ ವೆರೈಟಿ ಡಿಫ್ರೆನ್ಸ್ ಇರುತ್ತೆ ಅಂತಲೇ ಹೇಳಿದರು. ನೈಟ್ ಡಿನ್ನರಲ್ಲೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಮಧ್ಯಾಹ್ನಕ್ಕಿಂತ ಬೇರೆ ಥರನೇ ವೆರೈಟಿ ಡಿಶಸ್ ಎಲ್ಲ ಚೇಂಜಸ್ ಇತ್ತು. ಇದಕ್ಕೆ ನೈಟಲ್ಲಿ ಸ್ವಲ್ಪ ಫಿಶಸ್ ಆ್ಯಡ್ ಮಾಡಿದ್ರು. ಹಾಕಿಸ್ದೆ ಎಲ್ಲ ಮುಗೀತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇದೀವಿ ಮನೆಗೆ. ಆ್ಯಕ್ಚುಲಿ ಮುಗೀತು. ಇದೆ ಅದ್ವೈ ರೆಸಾರ್ಟ್ ಎಂಡ್ ಆಗ್ತಾ ಇದೆ. ನೈಟ್ ವ್ಯೂ ಓಕೆ. ಪಾಪು ನಿಧಾನ. ಇಲ್ಲಿ ನೈಟ್ ಸ್ಟೇ ಮಾಡೋರಿಗೆ ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ರೂಮ್ಸ್ ಎಲ್ಲ ನೋಡಿದ್ವಿ, ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ನಮ್ಮದು ನಿಯರ್ ಹಾಸನ ಇರೋದ್ರಿಂದ ನಮಗೇನು ರೂಮ್ ಬೇಡ, ಹೊರಟ್ಬಿಡೋಣ, ಬೆಳಗ್ಗೆ ಬೇರೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ರೂಮ್ ಪ್ಲ್ಯಾನ್ ಮಾಡಲಿಲ್ಲ. ಸ್ವಲ್ಪ ಡೇ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ರೆಸಾರ್ಟ್ ಜರ್ನಿ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಂದ ಕಾರ್ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತ ಹೇಳ್ತಾ, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಏನೇ ವಿಷಯ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್.